ಗುರುಜಿ ಕರ್ಕಾಟಕವರೆಗೆ ತಿಳಿಸ್ಕೊಟ್ಟಿದ್ದೀರಾ, ಇನ್ನು ಸಿಂಹರಾಶಿಯಿಂದ ಖಂಡಿತಮ್ಮ. ಇನ್ನು ಸಿಂಹರಾಶಿ. ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ರಾಶಿ ನಕ್ಷತ್ರಚಾರ ಪ್ರಕಾರ ಇವತ್ತಿನ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಇದೆ, ಹಾಗೆ ಮನಸ್ಸಿಗೆ ಸಮಾಧಾನ ಇಲ್ಲದಿರತಕ್ಕಂಥದ್ದು ಇದೆ, ಹಾಗೆ ನಿಷ್ಠುರದ ಹೊರೆ ಹೊತ್ಕೊಳ್ತೀರಿ, ಸಣ್ಣ ಪುಟ್ಟ ವ್ಯಾಜ್ಯಗಳನ್ನು ಮಾಡ್ಕೊಳ್ತೀರಿ. ಇವತ್ತು ಮನಸ್ಸಲ್ಲಿರ್ತಕ್ಕಂಥ ದುಃಖ ದುಮ್ಮಾನವನ್ನು, ನಿಮ್ಮ ಕಷ್ಟವನ್ನು ಅಥವಾ ನಿಮ್ಮೊಳಗಿರ್ತಕ್ಕಂಥ ಮನದಾಳದ ಮಾತನ್ನು ಯಾರ ಬಳಿ ನೀವು ಹಂಚ್ಕೊಳ್ಳೋದು ಕೊಟ್ಟರು, ಯಾರ ಬಳಿ ನೀವು ಹೇಳಿದ್ರು ಅದನ್ನು ಬೇರೆ ಥರನೇ ಅರ್ಥೈಸ್ಕೊಂಡ್ಬಿಡ್ತಾರೆ. ಅದರಿಂದ ಸಾಧ್ಯವಾದಷ್ಟು ಸಿಂಹರಾಶಿಯಲ್ಲಿರ್ತಕ್ಕಂಥವ್ರು ಸ್ವಲ್ಪ ಮೌನ ತಾಳ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಮೌನ ತಾಳಬೇಕು ಅಂದರೆ ಬಾಯಿ ಮೇಲೆ ಒಂದು ಬಟ್ಟೆ ಕಟ್ಟಿಟ್ಕೊಳ್ತಕ್ಕಂಥದ್ದಲ್ಲ, ಎಷ್ಟು ಸಾಧ್ಯವೋ ಎಷ್ಟು ಬೇಕೋ ಅಷ್ಟೇ ಮಾತಾಡ್ತಕ್ಕಂಥದ್ದು. ಅಧಿಕವಾದಂತಹ ಮಾತಾಡಿ ಅಧಿಕ ಪ್ರಸಂಗತನ ಅಂದಿಸ್ಕೊಳ್ಳೋದಿರ ಎಷ್ಟು ಬೇಕೋ ಅಷ್ಟು ಸಮಾಧಾನಕರವಾಗಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಹಾಗೆ ಸಿಂಹರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 3 ಗಂಟೆ ಮೇಲೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಒಂದಿಷ್ಟು ಪ್ರಗತಿ ಕಾಣಬಹುದು. ಈ ಸಮಯದಲ್ಲಿ ಮನೆ ದೇವರ ಪ್ರಾರ್ಥನೆ ಮಾಡಿ, ಮಾಡುವಂತಹ ಕೆಲಸಗಳು ಕೈಂಕರ್ಯಗಳು ಚೆನ್ನಾಗಾಗಲಿ ಅಂಥೇಳಿ ಈಗಲೇ ಬೆಳಗ್ಗೆ ದೇವ್ರ ಮುಂದೆ ಒಂದು ದೀಪವನ್ನು ಹಚ್ಚಿ ಆ ದೇವರ ಪ್ರಸಾದವನ್ನು ಒಂಚೂರು ಕುಂಕುಮ ಪ್ರಸಾದವನ್ನು ಹಣೆಗೆ ಹಚ್ಕೊಂಡು ಆಚೆ ಹೊರಡೋದ್ರಿಂದ ಸಾಕಷ್ಟು ಲಾಭವನ್ನೇ ಕಾಣ್ತೀರಿ. ಸಮಸ್ಯೆ ಇದ್ದಾಗ, ಕಷ್ಟಗಳು ಎದುರಾದಾಗ ಅಥವಾ ಕಷ್ಟ ಬರುತ್ತೆ ಅಂತ ಗೊತ್ತಾದಾಗ ಅಂಜದೇರ ಭಯಪಡ್ದಿರ ಆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ, ಭಗವಂತ ನೀನು ಬಲಭಾಗದಲ್ಲಿ ನಾನು ನಿಂತು ಈ ಸಮಸ್ಯೆಯನ್ನು ದೂರ ಮಾಡಬೇಕಪ್ಪ ಅಂಥೇಳಿ ದೇವರನ್ನ ಪ್ರಾರ್ಥನೆ ಮಾಡಿದ್ರೆ ಖಂಡಿತ ಯಶಸ್ಸಿನ ಫಲ ನಿಮ್ಮದಾಗುತ್ತೆ. ಇನ್ನು ಕನ್ಯಾರಾಶಿ. ಕನ್ಯಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಬುಧ ಮತ್ತು ಚಂದ್ರ ಇರ್ತಕ್ಕಂಥ ಆಸ್ಥಾನ, ಕೇತು ಮತ್ತು ಶುಕ್ರ ಇರ್ತಕ್ಕಂಥ ಆಸ್ಥಾನ ಮಹತ್ತರವಾಗಿದೆ. ಆದರೂ ರಾಶಿ ಫಲದಲ್ಲಿ ಪ್ರಸ್ತುತ ಇರತಕ್ಕಂಥ ದೋಷಗಳು ಸಾಕಷ್ಟಾದ್ದರಿಂದ ಇದನ್ನು ಸರಿಪಡಿಸ್ಕೊಳ್ಬೇಕಾಗಿದೆ. ಕನ್ಯಾ ರಾಶಿಯಲ್ಲಿರ್ತಕ್ಕಂಥವರು ಮಧ್ಯಾಹ್ನ 2 ಗಂಟೆಯಿಂದ 4:20 ತನಕ, 2 ರಿಂದ 4:20 ಮಧ್ಯದಲ್ಲಿ ಸಣ್ಣ ಪುಟ್ಟ ಸಮಸ್ಯೆಗಳು ಎದುರಾಗ್ಬೋದು. ಈ ಒಂದು ಸಮಸ್ಯೆಯನ್ನು ಈ ಸಮಯದಲ್ಲಿ ದಾಟಿಕೊಂಡ್ರೆ ತದನಂತರ ಒಳ್ಳೆಯ ಕಾಲವನ್ನು ತಾವು ನೋಡಬಹುದು. ಹಾಗೆ ಸಂಧ್ಯಾ ವೇಳೆ, ಸಾಯಂ ಸಂಧ್ಯಾ, ಚಂದ್ರ ಉದಯಿಸ್ತಕ್ಕಂತಹ ಕಾಲ, ಆ ಸಮಯದಲ್ಲಿ ಭಗವಂತನ ಪ್ರಾರ್ಥನೆ ಮಾಡಿ ನಿಮ್ಮ ಇಷ್ಟಾರ್ಥ ನಿಮ್ಮ ಇಷ್ಟಪಡ್ತಕ್ಕಂಥ ನಿಮ್ಮ ಮನೆ ದೇವರನ್ನು ಅಥವಾ ನಿಮ್ಮ ಆರಾಧ್ಯ ದೇವತೆಯನ್ನು ಆಗ ನೀವು ಪ್ರಾರ್ಥನೆ ಮಾಡೋದ್ರಿಂದ ಬುಧವಾರದ ಈ ಶುಭ ದಿನ ಸಾಕಷ್ಟು ವಿಶೇಷವಾಗಿರ್ತಕ್ಕಂಥ ಅನುಕೂಲತೆಗಳನ್ನು ಸಿದ್ಧಿಪಡಿಸ್ಕೊಳ್ತೀರಿ. ಇನ್ನು ತುಲಾರಾಶಿ. ತುಲಾರಾಶಿಯಲ್ಲಿರ್ತಕ್ಕಂಥವರು ರಾಶಿ ನಕ್ಷತ್ರಚಾರ ಪ್ರಕಾರ ಪ್ರಯಾಣದಲ್ಲಿ ಅನುಕೂಲ, ವ್ಯವಹಾರಗಳಲ್ಲಿ ಕಾರ್ಯಸಿದ್ಧಿ, ಮಾಡಬೇಕಾಗಿರ್ತಕ್ಕಂತಹ ಕೆಲಸ ಕಾರ್ಯಗಳಲ್ಲಿ ಸಾಕಷ್ಟು ಪ್ರಗತಿಯನ್ನೂ ಕಾಣ್ತೀರಿ. ಹಾಗೆ ಯಾವುದೇ ವೃತ್ತಿ ಧರ್ಮದಲ್ಲಿರ್ತಕ್ಕಂಥವರಾದರೂ ಒಂದಿಷ್ಟು ಲಾಭವನ್ನು ಕಾಣುವಂತಹ ದಿನ. ತುಲಾರಾಶಿಯಲ್ಲಿರ್ತಕ್ಕಂಥವರು ಇವತ್ತು ಸಾಧ್ಯವಾದರೆ ಕಪ್ಪು ಬಣ್ಣದ ಆಕಳನ್ನು ಮುಟ್ಟಿ ನಮಸ್ಕಾರ ಮಾಡಿಕೊಳ್ಳಿ. ಹಾಗೆ ವಾನರ ಸೈನ್ಯಗಳೆಲ್ಲರೂ ಕಂಡು ಬಂದರೆ ಒಂದಿಷ್ಟು ಏನಾದರೂ ತಿನ್ನಲಿಕ್ಕೆ ಪದಾರ್ಥಗಳನ್ನು ಹಾಕಿ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ನಿಮಗಿರ್ತಕ್ಕಂಥ ದೋಷಗಳನ್ನು ದೂರ ಮಾಡಿಕೊಂಡು ಒಂದಿಷ್ಟು ಶಾಂತಿ ನೆಮ್ಮದಿಯನ್ನು ಸಿದ್ಧಿಪಡಿಸ್ಕೊಳ್ಳಿ. ಗುರುಜಿ, ಈ ಆಧುನಿಕ ಸೌಲಭ್ಯಗಳು ಏನು ಬಂದಿದೆ ಅದು ಒಂದು ರೀತಿಯಲ್ಲಿ ವಿದ್ಯಾರ್ಥಿಗಳಿಗೆ ಒಳ್ಳೆಯದೇ, ಆದರೆ ಮತ್ತೊಂದು ರೀತಿಯಲ್ಲಿ ಅವರ ಏಕಾಗ್ರತೆಯನ್ನು ಕುಂಠಿತಗೊಳಿಸ್ತಾ ಇದೆ ಅಂತ ಹೇಳ್ಬೋದಲ್ವಾ? ಸ್ವಲ್ಪ ಏಕಾಗ್ರತೆ ಅಲ್ಲಮ್ಮ, ಸಂಪೂರ್ಣವಾದಂಥ ರೀತಿ ಮಕ್ಕಳನ್ನು ದಾರಿ ತಪ್ಪಿಸ್ತಾ ಇದೆ. ಮಕ್ಕಳಿಗೆ ಗುರುಗಳು ಉಪದೇಶಿಸ್ತಕ್ಕಂಥ ಉಪದೇಶದ ಪಾಠಗಳೇನಿತ್ತು, ಆ ಸಂಸ್ಕಾರದ ಅರಿವಿನ ಪಾಠ, ಜೊತೆಗೆ ಗ್ರಂಥಗಳಲ್ಲಿರ್ತಕ್ಕಂಥ ಕೆಲವು ಮೂಲ ರಹಸ್ಯಗಳು, ಇದು ಗುರುಮುಖೇನ ಬಂದಾಗ ಬಹಳಷ್ಟು ಅಚ್ಚುಕಟ್ಟಾಗಿತ್ತು. ಮಕ್ಕಳು ಕಲಿಬೇಕಾದ್ದೇನು, ಕಲಿತು ಅವ್ರು ಹೇಗೆ ನಡ್ಕೊಳ್ಬೇಕು ಅಂತಕ್ಕಂಥದ್ದನ್ನು ಭಾಳ ಸ್ಪಷ್ಟೀಕರಿಸಿ ಹೇಳ್ತಿದ್ರು. ಹಿಂದಿನ ವಿದ್ಯಾಭ್ಯಾಸ ಮಾಡತಕ್ಕಂಥವ್ರು ಇವತ್ತಿನ ಸಹ IAS IPSಗಳಾಗಿಲ್ವಾ, ದೊಡ್ಡ ದೊಡ್ಡ ಅಧಿಕಾರಿಗಳಾಗಿಲ್ವಾ, ಅಥವಾ ಇವತ್ತಿನ ಸಹ ಅಧಿಕಾರತ್ವವನ್ನು ಅವರು ಇಟ್ಕೊಂಡು ಆ ಒಂದು ವಿಶೇಷವಾಗಿರ್ತಕ್ಕಂಥ ಜ್ಞಾನದಿಂದ ಇವತ್ತು ಸಮಾಜವನ್ನು ಸದೃಢವಾಗಿ ಒಳ್ಳೆ ಸನ್ಮಾರ್ಗದತ್ತ ತೆಗೆದುಕೊಂಡು ಹೋಗ್ತಿಲ್ವ? ಆದರೆ ಇವತ್ತಿನ ಮಕ್ಕಳಿಗೆ ನಾವು ಲ್ಯಾಪ್ಟಾಪ್ ಕೊಡಿಸ್ಬೇಕು, ಅಥವಾ ಮಕ್ಕಳಿಗೆ ಬೇಕಾಗಿರ್ತಕ್ಕಂಥ ಸಿಸ್ಟಮ್ಸು, ಬಾಲ್ಯದಲ್ಲೇ ಮೊಬೈಲು, ಇಂಟರ್ನೆಟ್ ಸೌಲಭ್ಯ, ಹಾಗೆ ಮಕ್ಕಳಿಗೆ ಪಾಠ ಸಹಿತ ಇಂಟರ್ನೆಟ್ಟಲ್ಲೇ ಆಗೋಗ್ತಾ ಇದೆ. ಇಷ್ಟೆಲ್ಲ ನಾವು ದಾರಿ ತಪ್ಪಿಸಿ ಮಕ್ಕಳಿಗೆ ಒಂದೊಂದು ವಿಶೇಷವಾದಂಥದ್ದು ಹೊಸತನ ಇದೆ, ಹೊಸದು ಅಭ್ಯಾಸ ಬೇಕು. ಅಥವಾ ಶಾಲೆಗಳಲ್ಲಿ ಇಂಟರ್ನೆಟ್ ಇದೆಯಾ, ನಾವು ಅಥವಾ ಲ್ಯಾಪ್ಟಾಪ್ ಇದೆಯಾ, ಕಂಪ್ಯೂಟರ್ ಕೋಚಿಂಗ್ ಇದೆಯಾ, ಇರಲಿ. ಮಕ್ಕಳ ಅಭ್ಯಾಸ ಕ್ರಮ ಇವತ್ತಿನ ಕಾಲಧರ್ಮಕ್ಕೆ ತಕ್ಕನಾದಂಥ ಮಕ್ಕಳನ್ನು ಸಿದ್ಧತೆ ಮಾಡಬೇಕು ನಿಜ. ಆದರೆ ಮಕ್ಕಳು ಎಷ್ಟು ಅದನ್ನು ಸರಿಯಾದಂಥ ದಾರಿಯಲ್ಲಿ ನಡೀತಿದ್ದಾರೆ. ತಂದೆ ತಾಯಿ ಕಷ್ಟಾರ್ಜಿತ ಬೆಳಗ್ಗೆ ಎದ್ದವರು ಡ್ಯೂಟಿಗೆ ಆಚೆ ಹೊರಡಬೇಕು, ಮಕ್ಕಳು ಶಾಲೆ ಮುಗಿಸ್ಕೊಂಡು ಮನೆಗೆ ಬರ್ತಾರೆ, ಅದೇ ಇಂಟರ್ನೆಟ್ ಸೌಲಭ್ಯದಿಂದ ಮತ್ತೇನೆಲ್ಲ ನೋಡ್ತಿದ್ದಾರೆ. ಆಗ ಅವರ ವಿದ್ಯಾಭ್ಯಾಸದ ಕಡೆ ಗಮನ ಎಷ್ಟು ಹೋಗ್ತಾ ಇದೆ. ಇದರಲ್ಲಿ ಸಂಪೂರ್ಣ ಜ್ಞಾನವಂತರು ಇದ್ದಾರೆ, ಇಲ್ಲ ಅಂತ ನಾನು ಹೇಳ್ತಿಲ್ಲ. ಅಥವಾ ವಿದ್ಯೆ ಬಗ್ಗೆನೇ ಹೆಚ್ಚು ಪ್ರಾಧಾನ್ಯತೆ ಕೊಟ್ಟು ನಮ್ಮ ಜೀವನದ ಬದುಕಿನ ಶೈಲಿಗಳನ್ನು ನಾವು ಹೀಗೆ ಬದುಕಬೇಕು ಅಂತ ಹೇಳಿ ಸರಿಯಾದಂಥ ಕ್ರಮಶಿಕ್ಷಣದಲ್ಲಿ ಬದುಕ್ತಿರ್ತಕ್ಕಂಥ ವಿದ್ಯಾರ್ಥಿನಿಯರು ಇದ್ದಾರೆ. ಇಲ್ಲಿ ಒಳ್ಳೆಯದು ಕೆಟ್ಟದ್ದು ಎಲ್ಲವೂ ಇದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಳ್ಳೆಯದಕ್ಕಿಂತ ಕೆಟ್ಟದ್ದಕ್ಕೆ ಸಾಕಷ್ಟು ಪ್ರೋತ್ಸಾಹಿಸ್ತಾ ಇದ್ದಾರೆ. ಮನೆಯಲ್ಲಿರ್ತಕ್ಕಂಥ ಪೋಷಕರು ಮಾಡೋ ತಪ್ಪಿದೆ. ಹಾಗೆ ಗುರುಗಳು ಪಾಠ ಹೇಳ್ಕೊಡ್ಬೇಕಾದಂತಹ ಗುರುಗಳು ಸಹಿತ ಎಲ್ಲೋ ಒಂದು ಕಡೆ ಬರ್ತಕ್ಕಂಥ ಈ ಮುಂದಿನ ದಿನಗಳು ಅಥವಾ ಈಗ ಪ್ರಸ್ತುತ ಇರತಕ್ಕಂಥ ದಿನಗಳನ್ನು ನೋಡಿ ಕಲಿತಾರೆ ಮಕ್ಕಳು. ಹೊರ ಪ್ರಪಂಚ ಬಹಳ ವಿಶಾಲವಾಗಿದೆ,
ನೋಡಿ ಕಲಿಯೋದು ಸಾಕಷ್ಟು ಇದೆ ಅಂಥೇಳಿ ಎಲ್ಲೋ ಒಂದು ಕಡೆ ಅವರು ಹೇಳಬೇಕಾದಂಥ ಪಾಠ ಪ್ರವಚನಗಳಲ್ಲೂ ಮೊಟಕುಗೊಳಿಸ್ತಾ ಇದ್ದಾರೆ. ಇಲ್ಲಿ ಪೋಷಕರದ್ದು ತಪ್ಪಿದೆ, ಪಾಠ ಹೇಳ್ತಕ್ಕಂಥ ಗುರುಗಳು ಸಹಿತ ಎಲ್ಲೋ ಒಂದು ಕಡೆ ನೆಗ್ಲೆಕ್ಟ್ ಮಾಡ್ತಿದ್ದಾರೆ. ಕಾರಣ ಏನು ಮಾಡಿದ್ರು ಸಹಿತ ಒಂದು ಮಾತು ಜೋರಾಗಿ ಮಾತಾಡೋಂಗಿಲ್ಲ, ಮಕ್ಕಳಿಗೆ ಒಂದು ಶಿಕ್ಷೆ ಕೊಡೋಂಗಿಲ್ಲ. ಶಿಕ್ಷೆ ಇಲ್ದಿರ ಶಿಕ್ಷಣ ಪಡೆದರೆ ಅದು ಶಿಕ್ಷಣವಾಗುವುದಿಲ್ಲ. ಒಂದು ಮಗು ಬಾಲ್ಯದಿಂದ ತನ್ನ ಆಟ ಪಾಠಗಳು, ತನ್ನ ಸುಖ ಸಂತೋಷ, ತಂದೆ ತಾಯಿ ತೋರಿಸ್ತಕ್ಕಂತಹ ಮುದ್ದಾದಂಥ ಪ್ರೀತಿ ವಾತ್ಸಲ್ಯ ಇದಕ್ಕೆ ತಲೆಬಗ್ಸಿರುತ್ತೆ. ಗುರುಕುಲಕ್ಕೆ ಬಂದು ಗುರುಗಳ ಮುಖಾಂತರ ಪಾಠ ಕಲಿಬೇಕಾದ್ರೆ ಅಲ್ಲಿ ಆ ಒಂದು ಮುದ್ದು, ಆ ಒಂದು ವಿಶೇಷತೆ, ಆ ಮಾತೃ ಪ್ರೇಮ, ಆ ಒಂದು ಮನೇಲಿರ್ತಕ್ಕಂಥ ಪ್ರೀತಿ ವಾತ್ಸಲ್ಯ ಶಾಲೆಯಲ್ಲಿ ಕೂತ್ಕೊಂಡ್ರೆ ಮಕ್ಕಳು ಪಾಠ ಕಲಿಯೋಲ್ಲ. ಮಕ್ಕಳಿಗೆ ಶಾಲೆಯ ವಾತಾವರಣನೇ ಬದಲಾಗಬೇಕು. ಮನೆಯಲ್ಲಿರ್ತಕ್ಕಂಥ ವಾತಾವರಣವನ್ನು ಮನೆಯಿಂದ ಶಾಲೆಗೆ ಬರೋದ್ರೊಳಗಾಗಿ ಅದಕ್ಕೂ ಇದಕ್ಕೂ ಮಧ್ಯದಲ್ಲಿ ಒಂದು ಗೋಡೆ ಅಡ್ಡ ಆಗಿರಬೇಕು. ಶಾಲೆಗೆ ಬಂದ ತಕ್ಷಣ ಶಾಲೆಯೇ ಪ್ರಪಂಚ ಆಗಬೇಕು. ಆ ಪ್ರಪಂಚದಲ್ಲಿ ಒಬ್ಬರೇ ಗುರು ಆಗಿರಬೇಕು. ಆತ ಹೇಳ್ಕೊಡ್ತಕ್ಕಂಥದ್ದನ್ನಷ್ಟೇ ನಾವು ಪಾಠವನ್ನು ಅಭ್ಯಾಸ ಮಾಡಬೇಕು. ಇಂತಹ ಕಾಲಧರ್ಮ ಎಲ್ಲಿ ಇದನ್ನು ನಡೀತಾ ಇರುತ್ತೋ ಅಲ್ಲಷ್ಟೇ ಒಂದು ವಿಶೇಷತೆ ಇರುತ್ತೆ. ಮಕ್ಕಳಿಗೆ ಪಾಠ ಹೇಳ್ಕೊಡುವಂತಹ ಟೀಚರ್ಸು ಅವರು ಮಾಡುವಂತಹ ಸಣ್ಣ ಪುಟ್ಟ ತಪ್ಪನ್ನು ಆಗಿಂದಲೇ ತಪ್ಪನ್ನು ತಿದ್ದಿ ಬುದ್ಧಿ ಕಲಿಸುವಂಥ ಚೈತನ್ಯ ಶಾಲೆಯಲ್ಲಿ ಗುರುಗಳಿಗಿರುತ್ತೆ. ಅಂತಹದ್ದೇನಾದರೂ ಒಂದು ಹೆಜ್ಜೆ ಮುಂದಾದರೆ, ಹಿಂದೆ ಪಾಠ ಹೇಳಬೇಕಾದ್ರೆ ಶಾಲೆಗಳಲ್ಲಿ ಮಕ್ಕಳಿಗೆ ಪನಿಷ್ಮೆಂಟ್ ಕೊಡ್ತಿದ್ರು. ಅವರು ಹೋಮ್ವರ್ಕ್ ಮಾಡಿಲ್ಲ ಅನ್ನೋ ಪನಿಷ್ಮೆಂಟ್ ಇತ್ತು. ಬೆಂಚ್ ಮೇಲೆ ನಿಲ್ಲಿಸೋರು, ಮೊಣಕಾಲಿಂದ ತಳಭಾಗದಲ್ಲೂ ಹೊಡೆಯೋರು, ಕೈಗೂ ಹೊಡೆಯೋರು, ಹಿಂದೆಗಡೆ ಗೆಣ್ಣುಗಳಿಗೆಲ್ಲ ಹೊಡಿತಿದ್ರು, ಹೊಡೆದು ಬುದ್ಧಿ ಕಲಿಸ್ತಾ ಇದ್ರು. ಇನ್ನೂ ಸ್ವಲ್ಪ ಜನಕ್ಕೆ ತೊಡೆ ಪಾಯಸ ಕೊಡ್ತಿದ್ರು, ಇನ್ನೂ ಸ್ವಲ್ಪ ಜನಕ್ಕೆ ಕಿವಿ ಹಿಂಡ್ತಾ ಇದ್ರು. ಆ ಕಿವಿ ಹಿಂಡಿದ್ರೆ, ಕಿವಿ ಯಾವಾಗ ಬೆಳಗ್ಗೆ ಮೊದಲನೇ ಪೀರಿಯಡಲ್ಲಿ ಹಿಂಡ್ಬಿಟ್ರೆ 5ನೇ ಪೀರಿಯಡ್ ಮುಗಿಸ್ಕೊಂಡು ಹೋಗೋ ತನಕ ಇದು ಕೆಂಪಗಿರ್ತಿತ್ತು, ಇದೆಲ್ಲ ಬಿಸಿಯಾಗಿರ್ತಾ ಇತ್ತು. ಅಂದರೆ ಆ ಕಡೆ ಬಗ್ಗೆ ನೋಡ್ತಿರಲಿಲ್ಲ, ಗುರುಗಳ ಕಡೆ ಗಮನ ಇರ್ತಿತ್ತು. ಅವ್ರು ಹೇಳ್ಕೊಡ್ತಕ್ಕಂಥ ಪಾಠ ಪ್ರವಚನದ ಬಗ್ಗೆ ಸಂಪೂರ್ಣವಾದಂಥ ರೀತಿ ತಲೆ ಫ್ರೆಶ್ ಆಗಿ ಅಲ್ಲೇ ನಿಂತ್ಕೊಳ್ತಾ ಇತ್ತು. ಯಾಕೆಂದರೆ ಒಂದು ಸತಿ ಕೊಟ್ಟ ಶಿಕ್ಷೆ ನಾಳೆ ಪುನಃ ಈ ಶಿಕ್ಷೆ ನನಗೆ ಬೇಡಪ್ಪ ಅನ್ನೋ ಭಯ ಅವರಲ್ಲಿ ಇರ್ತಿತ್ತು. ಆದರೆ ಇವತ್ತಿನ ದಿವಸ ಕಿವಿ ಕೆಂಪಾಗೋದು ಬೇಡ, ಕಿವಿ ಮುಟ್ಟಿದ್ದಾರೆ ಅಂತ ಗೊತ್ತಾದರೆ ಕಿವಿಯಲ್ಲಿ ರಕ್ತ ಸೋರುತ್ತೆ ಅಂತ ಹೇಳಿ ಹಾಸ್ಪಿಟಲ್ ಅಡ್ಮಿಟ್ ಆಗಿ ಒಂದು ಮೆಡಿಕಲ್ ಸರ್ಟಿಫಿಕೇಟ್ ಕೈಲಿಟ್ಕೊಂಡು ಯಾವ ಗುರು ಯಾವ ಶಿಕ್ಷೆ ಕೊಟ್ಟಿದ್ದಾನೋ, ಶಿಕ್ಷೆ ಕೊಟ್ಟಂಥ ಗುರು ಬಹುಶಃ ಶಿಕ್ಷೆ ಅನ್ನೋದನ್ನು ಆತ ಇನ್ನು ವರ್ಷಗಳು ಜ್ಞಾಪಿಸ್ಕೋಬೇಕು. ಇಂತಹ ಪರಿಸ್ಥಿತಿಗೆ ಆಗ್ತಾ ಇದೆ. ಆಗ ಮಕ್ಕಳು ಇದನ್ನು ನೋಡಿ ಇದನ್ನೇ ಅಡ್ವಾಂಟೇಜ್ ತೊಗೊಳ್ತಾರೆ. ನಮ್ಮ ಮನೇಲಿ ಪೋಷಕರಿಗೆ ಹೇಳಿದ್ರೆ ಇವ್ರಿಗೆ ಬಂದು ಒಂದು ಪನಿಷ್ಮೆಂಟ್ ಕೊಡ್ತಾರೆ. ಅಲ್ಲಿ ಗುರುಗಳು ಅಂತಕ್ಕಂಥದ್ದು ಬರಲ್ಲ, ಆ ಗುರುತ್ವಕ್ಕೆ ಇರ್ತಕ್ಕಂಥ ಶಕ್ತಿ ಇರೋದಿಲ್ಲ. ಹೀಗೆ ಸಮಸ್ಯೆಗಳಂತಕ್ಕಂಥದ್ದು ತಪ್ಪು ಎಲ್ಲೆಲ್ಲ ಆಗ್ತಾ ಇದೆ, ಇದೆಲ್ಲವನ್ನು ಸಹಿತ ಅರ್ಥಕೋಬೇಕಾಗಿದೆ. ಇರಲಿ, ಇದೆಲ್ಲ ಒಂದು ಭಾಗ. ಆದರೆ ಇನ್ನು ಜ್ಞಾನವಂತರಿಗೆ ಅಥವಾ ನಿಜಕ್ಕೂ ಶ್ರಮಪಟ್ಟು ನಮ್ಮ ಪರೀಕ್ಷೆಗಳಲ್ಲಾಗಲಿ, ನಮ್ಮ ಪಾಠ ನಾವು ಮುಂದೆ ಅಭಿವೃದ್ಧಿ ಆಗಬೇಕಾದ್ದಾಗಲಿ, ಅಥವಾ ನಮ್ಮ ವಿದ್ಯಾಭ್ಯಾಸದ ಕ್ರಮವನ್ನು ಮತ್ತಷ್ಟು ಅಭಿವೃದ್ಧಿಪಡಿಸ್ಕೋಬೇಕು ಅಂತ ಹಂಬಲಿಸ್ತಿರ್ತಕ್ಕಂತಹ ವಿದ್ಯಾರ್ಥಿನಿಯರಿಗೂ ಒಂದಷ್ಟು ವಿಶೇಷತೆ ಇದೆ. ಪ್ರತಿಯೊಬ್ಬರೂ ವಿದ್ಯಾಭ್ಯಾಸ ಮಾಡುವಾಗ ಆ ವಿದ್ಯಾಭ್ಯಾಸ ಕಾಲದಲ್ಲಿ ನಾವು ಹೇಗಿರಬೇಕು ಅಂತಕ್ಕಂಥದ್ರ ಸ್ವಲ್ಪ ರಹಸ್ಯಗಳನ್ನು ತಿಳ್ಕೊಂಡ್ರೆ ಮಕ್ಕಳು ನಿಜಕ್ಕೂ ಹೇಳ್ತೇನೆ ಸಂಪೂರ್ಣ ಜ್ಞಾನವಂತರಾಗ್ತೀರಿ. ಇನ್ನೊಬ್ಬರ ಮುಂದೆ ಕೈ ಕಟ್ಟಬೇಕಾದ್ದಿಲ್ಲ. ವಿದ್ಯೆ ಒಂದು ನಿಮ್ಮ ಹತ್ರ ಇದ್ದರೆ ಇಡೀ ಸಮಾಜದಲ್ಲಿ ಪ್ರತಿಯೊಬ್ಬರು ಸಹಿತ ನಿಮ್ಮನ್ನು ಗೌರವಿಸ್ತಾರೆ. ವಿದ್ವಾನ್ ಸರ್ವತ್ರ ಪೂಜ್ಯತೆ ಅಂತ ಹೇಳ್ತಾರೆ. ಒಬ್ಬ ವಿದ್ಯಾವಂತನಿಗೆ ಸರ್ವತ್ರಿಕವಾಗಿ ಎಲ್ಲರೂ ಸಹಿತ ತಲೆ ಬಗ್ಗಿಸ್ತಾರೆ. ಯಾಕೆಂದರೆ ಆತನಲ್ಲಿರ್ತಕ್ಕಂಥ ವಿದ್ವತ್ತು ಅಂತದ್ದು, ಆ ವಿದ್ಯೆಗಷ್ಟು ಗೌರವ. ನಿಮ್ಮ ಮೈ ಮೇಲೆ ಹಾಕ್ತಕ್ಕಂಥ ಚಿನ್ನ ಬೆಳ್ಳಿ ವಜ್ರ ವೈಡೂರ್ಯಕ್ಕಾಗಲಿ, ಅಥವಾ ನಿಮ್ಮ ತಂದೆ ತಾಯಿ ಯಾವೊಬ್ಬ ಮಿನಿಸ್ಟರ್ ಮಕ್ಕಳು ಅಥವಾ ಆಫೀಸರ್ ಮಕ್ಕಳು ಅಂಥೇಳಿ ಯಾರೂ ನಿಮ್ಮನ್ನು ಗೌರವಿಸೋದಿಲ್ಲ. ಆಗ ಕೊಡ್ತಕ್ಕಂತಹ ಗೌರವ, ತಲೆ ಬಗ್ಗಿಸ್ತಕ್ಕಂಥದ್ದು ಅವ್ರ ಮೇಲೆ ಇರ್ತಕ್ಕಂಥ ಬಯಕೆ ಮಾತ್ರ. ನಿಮ್ಮದೇ ಆದಂಥ ಸ್ವಯಂ ಪ್ರಭೆಯಲ್ಲಿ, ನಿಮ್ಮ ಸ್ವಯಂ ಪ್ರಭೆಯಲ್ಲಿ ನೀವು ಕಾಣಿಸ್ಕೊಳ್ಬೇಕು. ವಿದ್ಯಾರ್ಥಿನಿಯರು ನಿಮ್ಮನ್ನು ನೋಡಿ ಯಾರಾದರೂ ಗೌರವಿಸಬೇಕಾದ್ರೆ ನಿಮ್ಮೊಳಗಿರ್ತಕ್ಕಂಥ ವಿದ್ವತ್ತನ್ನು ನೋಡಿ ಗೌರವಿಸ್ಬೇಕು. ನಿಮ್ಮದೇ ಆದಂಥ ಸ್ವಯಂ ಪ್ರಭೆ ಇರಬೇಕು, ನಿಮ್ಮದೇ ಆದಂಥ ಅಲಂಕಾರ ಇರಬೇಕು, ನಿಮ್ಮದೇ ಆದಂಥ ಲ್ಯಾಂಗ್ವೇಜ್, ನೀವು ಮಾತಾಡ್ತಕ್ಕಂಥ ಶೈಲಿ, ನೀವು ತೋರಿಸ್ತಕ್ಕಂಥ ಸೌಜನ್ಯತೆ, ನಿಮ್ಮಲ್ಲಿರ್ತಕ್ಕಂಥ ಸಂಸ್ಕಾರ, ನಿಮ್ಮಲ್ಲಿರ್ತಕ್ಕಂಥ ಅರಿವು, ಆ ಅರಿವು ಎಂಬತಕ್ಕಂಥದ್ದು ಭೂಷಿತವಾಗಿ ಭೂಷಣ ಇದ್ದರೆ ನಿಮ್ಮನ್ನು ಗೌರವಿಸ್ತಾರೆ. ಅಂತಹ ಗೌರವಕ್ಕೆ, ಅಂತಹ ವಿದ್ವತ್ತಿಗೆ, ಅಂತಹ ಒಂದು ಕಲೆ ಅಭ್ಯಾಸಕ್ಕೋಸ್ಕರ ಇವತ್ತು ನಾನು ಹೇಳ್ಕೊಡ್ತಕ್ಕಂಥ ತಂತ್ರವನ್ನು ಪ್ರತಿಯೊಬ್ಬ ಪೋಷಕರು ಸಹಿತ ಇದನ್ನು ಬರ್ಕೊಂಡು ನಿಮ್ಮ ಮಕ್ಕಳಿಗೆ ಹೇಳಿ. ಮಕ್ಕಳಿಗೆ ಪಾಠ ಹೇಳಬೇಕು, ಮಕ್ಕಳನ್ನು ಸರಿಯಾದಂಥ ದಾರಿಯಲ್ಲಿ ತರಬೇಕು. ಕಾಯ್ತಾ ಇರಿ, ಇನ್ನಷ್ಟು ವಿಶೇಷವಾದ ರಹಸ್ಯಗಳು ತಿಳಿಸ್ತೀವಿ.